ಸತತ 4ನೇ ದಿನವೂ ಕೂಡ ಬಂಗಾರದ ಮಾರ್ಕೆಟ್ ಅಲ್ಲಿ ಭಾರಿ ಇಳಿಕೆ ಆದ ಬೆಲೆಗಳು. ವೀಕ್ಷಕರೇ, ಹೌದು, ನೀವು ಕೂಡ ಬಂಗಾರ ತಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ ಹಾಗಾದ್ರೆ ವಿಡಿಯೋ ನೋಡೋವರೆಗೂ ಆತುರ ಪಡಬೇಡಿ. ಯಾಕಂದ್ರೆ ಬಂಗಾರ ಮಾರ್ಕೆಟ್ ನಲ್ಲಿ ದೊಡ್ಡ ಕ್ರಾಶ್ ಅಂದ್ರೆ ಭಾರಿ ಇಳಿಕೆ ಸಂಭವಿಸಿದೆ. ಹೌದು, ಬೆಲೆ ಈಗ ಕಡಿಮೆ ಆಗಲು ಶುರುವಾಗಿದೆ ವೀಕ್ಷಕರೇ. ಆದ್ರೆ ಇದು ನಿಜವಾಗಿಯೂ ಖರೀದಿಗೆ ಸುವರ್ಣ ಅವಕಾಶನ ಅಥವಾ ಬೆಲೆ ಇನ್ನೂ ಕಡಿಮೆ ಆಗಲಿದೆಯಾ? ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಬಂಗಾರದ ಮೇಲೆ ನರೇಂದ್ರ ಮೋದಿಜಿಯವರ ಸರ್ಕಾರದ ಹೊಸ ಇನ್ಕಮ್ ಟ್ಯಾಕ್ಸ್ ನಿಯಮಗಳ ಬಗ್ಗೆನೂ ಕೂಡ ತಿಳ್ಕೊಳ್ಳಿ. ನೀವು ಎಷ್ಟು ಚಿನ್ನ ಮನೆಯಲ್ಲಿ ಇಟ್ಕೋಬಹುದು ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ ವೀಕ್ಷಕರೇ. ಒಂದು ವೇಳೆ ಬಿಲ್ ಇಲ್ಲ ಅಂದ್ರೆ ಏನಾಗುತ್ತೆ? ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರು. ಆ ಪ್ರಶ್ನೆಗೂ ಕೂಡ ಉತ್ತರ ಸಿಗಲಿದೆ. ನಿಮ್ಮ ಜೇಬಿನ ಸಾವಿರಾರು ರೂಪಾಯಿ ಹಣ ಉಳಿತಾಯ ಮಾಡೋ ಸೀಕ್ರೆಟ್ ಮಂತ್ರ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿದ್ದೇನೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ಮಧ್ಯದಲ್ಲಿ ಮಿಸ್ ಮಾಡಿದ್ರೆ ನೀವು ದೊಡ್ಡ ನಷ್ಟ ಅನುಭವಿಸಬಹುದು. ವೀಕ್ಷಕರೇ, ಇವತ್ತು ಬಂಗಾರ ಮತ್ತು ಬೆಳ್ಳಿ ಎರಡೂ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗಿದೆ ವೀಕ್ಷಕರೇ. ಹೌದು, ಮತ್ತೊಮ್ಮೆ ಮತ್ತೆ ಬಂಗಾರ ಬೆಳ್ಳಿ ಖರೀದಿ ಮಾಡೋದಕ್ಕೆ ಸುವರ್ಣ ಅವಕಾಶ ಅಂತಾನು ಹೇಳ್ಬೋದು. ಇವತ್ತು ನಾವು ನಿಮಗೆ ಬಂಗಾರ ಮತ್ತು ಬೆಳ್ಳಿ ಕರ್ನಾಟಕದಲ್ಲಿ ತಾಜಾ ಬೆಲೆ ಎಷ್ಟಿದೆ ಅದನ್ನು ಕೂಡ ಹೇಳಲಿದ್ದೇವೆ. ಮತ್ತೆ ಬಂಗಾರ ಈಗ ಖರೀದಿ ಮಾಡ್ಬೇಕಾ ಬೇಡವಾ, ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರ, ಇದ್ರ ಬಗ್ಗೆನೂ ಕೂಡ ನಿಮಗೆ ಅಪ್ಡೇಟ್ ಸಿಗಲಿದೆ ವೀಕ್ಷಕರೇ. ನಿಮ್ಮ ಪ್ರಕಾರ ಬಂಗಾರ ಮತ್ತಷ್ಟು ಕಡಿಮೆ ಆಗ್ಬೇಕು ಅಂತ ಅನಿಸ್ತಾ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದರ ಮೂಲಕ ನೀವು ನಿಮ್ಮ ಒಂದು ಎಕ್ಸ್ಪ್ರೆಷನ್ ಅನ್ನ ತೋರಿಸಬಹುದು. ಹಾಗಾಗಿ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ನಿಮಗೆ ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟು ಆಗ್ಬೇಕು? ಬಡವರು ಕೂಡ ಸುಲಭವಾಗಿ ಖರೀದಿ ಮಾಡಲು ಸುಲಭವಾಗುವ ಬೆಲೆ ತಿಳಿಸಿ ವೀಕ್ಷಕರೇ ಕಮೆಂಟ್ ಬಾಕ್ಸ್ ಅಲ್ಲಿ. ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೇವೆ. ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ ವೀಕ್ಷಕರೇ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮ್ಮ ಕಮೆಂಟ್ ಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿದವರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಬನ್ನಿ ಈಗ ಮೊದಲಿಗೆ ಬೆಳ್ಳಿಯಿಂದ ಶುರು ಮಾಡೋಣ. ವೀಕ್ಷಕರೇ, ಮೊದಲಿಗೆ ಬೆಳ್ಳಿ ಬೆಲೆ ಅಂತೂ ಮತ್ತೆ ಭರ್ಜರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಇದು 2ನೇ 3ನೇ ಬಾರಿ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ಬೇಕಾದ್ರೆ ನಾವು ನಿಮಗೆ ಸ್ಕ್ರೀನ್ ಮೇಲೆ ಲೈವ್ ಆಗಿ ಸಿಲ್ವರ್ ಫ್ಯೂಚರ್ಸ್ MCX ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ನಾವೇನು ಕೂಡ ಇಲ್ಲಿ ಗಾಳಿಯಲ್ಲಿ ಮಾತಾಡ್ತಾ ಇಲ್ಲ, ನಿಮಗೆ ಲೈವ್ ಆಗಿ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ ಬೆಳ್ಳಿ ಬೆಲೆ ಯಾವ ತರ ಇಳಿಕೆ ಆಗ್ತಾ ಇದೆ ಅಂತ. ವೀಕ್ಷಕರೇ, ಮಾರ್ಕೆಟ್ ಅಲ್ಲಿ ಇದರದ್ದು ಬೆಲೆ ಏರಿಕೆ ಆದ್ರೆ ಮಾರ್ಕೆಟ್ ಅವರು ತಮ್ಮ ಬೆಳ್ಳಿ ರೇಟ್ ಅನ್ನ ಏರಿಕೆ ಮಾಡ್ತಾರೆ. ಆದ್ರೆ ವೀಕ್ಷಕರೇ, ಇಲ್ಲಿ ನೋಡಬಹುದು, ಬೆಳಿಗ್ಗೆ 2,37,000 ಇದ್ದದ್ದು ರಾತ್ರಿ ತನ 2,18,000 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ ವೀಕ್ಷಕರೇ, ಇದು ಮತ್ತೊಮ್ಮೆ ಬೆಳ್ಳಿ ಇಳಿಕೆ ಮುನ್ಸೂಚನೆ ಅಂತಾನೂ ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಮೊನ್ನೆ 2 ಲಕ್ಷ ರೂಪಾಯಿ ತರ ಬಂದು ಮತ್ತೆ 2,50,000 ರೂಪಾಯಿ ತರ ಹೋಗಿ ಈಗ ಮತ್ತೆ 2,26,000 ರೂಪಾಯಿ ಅತ್ತ ಬೆಳ್ಳಿ ಬಂದಿದೆ ವೀಕ್ಷಕರೇ. ಹಾಗಾದ್ರೆ ಒಂದೇ ದಿನ ಮತ್ತೆ 10,000 ರಿಂದ 15,000 ರೂಪಾಯಿ ಕುಸಿತ ಇಲ್ಲಿ ಕಂಡಿರುವಂತದ್ದು. ಆದ್ರೆ ಈಗ ಮತ್ತೆ ಏರುಗತಿಯಲ್ಲಿ ಸಾಕ್ತಾ ಇದೆ ವೀಕ್ಷಕರೇ. ಇಲ್ಲಿ ಬೆಳ್ಳಿ ಬೆಲೆ ಮತ್ತು ಬಂಗಾರದ ಬೆಲೆ ಎರಡೂ ಕೂಡ ಇಂಟರ್ ಲಿಂಕ್ ಇದೆ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಬಂಗಾರದ ಚಾರ್ಟು ಬೆಳ್ಳಿ ಚಾರ್ಟು ಎರಡೂ ತರ ಒಂದೇ ತರ ವರ್ಕ್ ಆಗ್ತಾ ಇದೆ ವೀಕ್ಷಕರೇ. ಬೆಳ್ಳಿ ಮತ್ತು ಬಂಗಾರದ ಬೆಲೆ ಯಾರು ನಿರ್ಧಾರ ಮಾಡ್ತಾರೆ ನಿಮ್ಗೆ ಗೊತ್ತಾ? ಬೇಗನೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನೋಡೋಣ ಯಾರು ಸರಿಯಾಗಿ ಉತ್ತರ ಕೊಡ್ತಾರೆ ಅಂತ. ವೀಕ್ಷಕರೇ, ಈಗ ನಿಮಗೆ ಬೆಳ್ಳಿ ಬೆಲೆ ಹೇಳೋದಾದ್ರೆ ಇವತ್ತಿಂದು ತಾಜಾ ಬೆಳ್ಳಿ ಬೆಲೆ 1 ಕೆಜಿಗೆ 2,40,000 ರೂಪಾಯಿ ಆಗಿದೆ. ಆದ್ರೆ ಇಲ್ಲಿ ನಿನ್ನೆಗೆ ಇವತ್ತಿಗೆ 10,000 ರೂಪಾಯಿ ಇಳಿಕೆ ಕಂಡಿದೆ ಬೆಳ್ಳಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ನಿನ್ನೆ 2,50,000 ರೂಪಾಯಿ ಇತ್ತು 1 ಕೆಜಿಗೆ, ಆದ್ರೆ ಇವತ್ತು 2,40,000 ರೂಪಾಯಿ ಆಗಿದೆ. ಅಂದ್ರೆ 10,000 ರೂಪಾಯಿ ಇಳಿಕೆ ಆಗಿದೆ. 1 ಗ್ರಾಮ್ ಮೇಲೆ 10 ರೂಪಾಯಿ ಇಳಿಕೆ ಆಗಿದೆ. 1 ಗ್ರಾಮ್ಗೆ 240 ರೂಪಾಯಿ, 1 ಕೆಜಿಗೆ 2,40,000 ರೂಪಾಯಿ ಅಂತ ಹೇಳ್ಬಹುದು. ಆದ್ರೆ ವೀಕ್ಷಕರೇ, ಸಂಜೆ ಹೊತ್ತಿಗೆ ಇದರ ಬೆಲೆ 2,35,000 ರೂಪಾಯಿನೂ ಕೂಡ ಆಗ್ಬಹುದು. ಎದಕ್ಕಂದ್ರೆ ವೀಕ್ಷಕರೇ, ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಳ್ಳಿ ಬೆಲೆ ಇಳಿಕೆ ಕಾಣ್ತಾ ಇದೆ. ಇದು ಒಂದು ಕಡೆಗೆ ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಆದ್ರೆ ತುಂಬಾ ಜನ ಹೋದ ತಿಂಗಳು ಖರೀದಿ ಮಾಡಿದವರು 3 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದಾರಲ್ಲ, ಅವರಿಗೆ ಇವತ್ತು 50,000 ರೂಪಾಯಿ ನಷ್ಟ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಎದಕ್ಕಂದ್ರೆ ಬೆಳ್ಳಿ ಈಗ ಅವರಿಗೆ ಕಮ್ಮಿ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇಲ್ಲಿ ನಾವು ನಿಮಗೆ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ನೀವು ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು ಅದನ್ನು ಕೂಡ ಹೇಳಲಿದ್ದೇವೆ. ಮತ್ತೆ ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳು ಜನರು ಮಾಡ್ತಾರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ ವೀಕ್ಷಕರೇ. ಇನ್ನು ತುಂಬಾ ಜನ ಕಮೆಂಟ್ ಮಾಡ್ತಾರೆ, 18 ಕ್ಯಾರೆಟ್ ಚಿನ್ನ ತಗೋಬೇಕಾ, 22 ಕ್ಯಾರೆಟ್ ಚಿನ್ನ ತಗೋಬೇಕಾ, 24 ಕ್ಯಾರೆಟ್ ಚಿನ್ನ ತಗೋಬೇಕಾ ಅಂತ. ವೀಕ್ಷಕರೇ, ಅದಕ್ಕೂ ಕೂಡ ನಿಮಗೆ ಉತ್ತರ ಸಿಗುತ್ತೆ. ಕೇಂದ್ರ ಸರ್ಕಾರದ ನಿಯಮಗಳ ಬಗ್ಗೆನೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಸಿಗಲಿದೆ. ಸೊ ನೀವು ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಮತ್ತೆ ಇವತ್ತಿನ ಬಂಗಾರದ ಬೆಲೆ ಶುರು ಮಾಡೋಣ ಬನ್ನಿ ವೀಕ್ಷಕರೇ. ಮೊದಲಿಗೆ ಬಂಗಾರ ಬೆಲೆ ನೀವು ತಿಳ್ಕೋಬಹುದು, ಆದ್ರೆ ಬಂಗಾರದ ಬಗ್ಗೆ ನಿಮಗೆ ನಾಲೆಜ್ ಕೂಡ ನಾವು ಪ್ರತಿದಿನ ಕೊಡ್ತಾ ಇದ್ದೇವೆ. ಮೊದಲಿಗೆ ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ, ಬಂಗಾರ ಬೆಳ್ಳಿ ಎರಡೂ ಕೂಡ ನರೇಂದ್ರ ಮೋದಿಜಿ ಅವರು ಏರಿಕೆ ಇಳಿಕೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ವೀಕ್ಷಕರೇ, ನಿಜ ಹೇಳ್ಬೇಕಂದ್ರೆ ಕೇಂದ್ರ ಸರ್ಕಾರದ ಬಂಗಾರದ ಬೆಲೆ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಮಾಡೋ ನಿರ್ಧಾರ ತಗೊಳ್ಳಲ್ಲ. ಅಂದ್ರೆ ಕೇಂದ್ರ ಸರ್ಕಾರದ ಕೈಯಲ್ಲಿಲ್ಲ ಬಂಗಾರ ಬೆಳ್ಳಿ ಏರಿಕೆ ಮಾಡೋದು ಇಳಿಕೆ ಮಾಡೋದು. ನಿರ್ಧಾರ ತಗೊಳ್ಳೋದು ಅಮೆರಿಕನ್ ಡಾಲರ್ಸ್ ಡಿಪೆಂಡ್ ಮತ್ತು
ಹೂಡಿಕೆದಾರರು ಅಂತಾನು ಕೂಡ ಇಲ್ಲಿ ಹೇಳಲಾಗುತ್ತೆ ವೀಕ್ಷಕರೇ. ತುಂಬಾ ಜನ ಕೇಂದ್ರ ಸರ್ಕಾರ ಬಂಗಾರ ಏರಿಕೆ ಮಾಡ್ತಾ ಇದೆ ಅಂತ ತಿಳ್ಕೊಂಡಿದ್ದಾರೆ ವೀಕ್ಷಕರೇ. ಜಾಗತಿಕ ಮಟ್ಟದಲ್ಲಿ ಚೈನಾದಲ್ಲೂ ಕೂಡ ಬಂಗಾರ ಸಿಗುತ್ತೆ, ಚೈನಾದಲ್ಲೂ ಕೂಡ ಇದೇ ರೇಟ್ ಸಿಗುತ್ತೆ ನಿಮಗೆ. ಅದೇ ಅಮೆರಿಕಾದಲ್ಲೂ ಕೂಡ ಇದೇ ಬಂಗಾರ ಸಿಗುತ್ತೆ, ಅದರದ್ದು ಬೆಲೆ ಕೂಡ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಸೇಮೇ ಇರುತ್ತೆ. ಅಂದ್ರೆ ಜಾಗತಿಕ ಮಾರ್ಕೆಟ್ ಅಲ್ಲಿ 10 ಗ್ರಾಮ್ಗೆ ಬಂಗಾರ ಅಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಟ್ಯಾಕ್ಸ್ ಅಲ್ಲಿ ವೆರಿಫಿಕೇಶನ್ ಆಗ್ಬಹುದು, ಟ್ಯಾಕ್ಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಹುದು, ಆದ್ರೆ ಬಂಗಾರ ಬೆಲೆ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಇದಕ್ಕೆ ವರ್ಲ್ಡ್ ವೈಡ್ ಟ್ರೇಡಿಂಗ್ ಅಂತಾನು ಕೂಡ ಕರೀತಾರೆ ವೀಕ್ಷಕರೇ. ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬಂಗಾರ ಟ್ರೇಡ್ ಆಗುತ್ತೆ. ಯಾವಾಗ ಹೂಡಿಕೆದಾರರು ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾರೆ ನೋಡಿ, ಅವಾಗ ಬೆಲೆ ಏರಿಕೆ ಆಗುತ್ತೆ. ಯಾವಾಗ ಇದರದ್ದು ಹಣ ಮಾರಾಟ ಮಾಡ್ತಾರೆ, ಬಂಗಾರ ಖರೀದಿ ಮಾಡಿ ನಂತರ ಪ್ರಾಫಿಟ್ ಬುಕಿಂಗ್ ಮಾಡಿದಾಗ ಮತ್ತೆ ಬಂಗಾರ ಅವರು ಮಾರಾಟ ಮಾಡಿದಾಗ ಬೆಲೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಇದನ್ನು ನೋಡ್ತಾ ಇರೋದು ಚಾರ್ಟ್, ಇದು ಕೇವಲ ಭಾರತದಲ್ಲ, ಇದು ಇಂಟರ್ ನ್ಯಾಷನಲ್ ಅಂದ್ರೆ ಚೈನಾದವರು, ರಷ್ಯಾದವರಾಗಿರ್ಬೋದು, ಇನ್ನು ಸೆಂಟ್ರಲ್ ಬ್ಯಾಂಕ್ಸ್ ಗಳು ಕೂಡ, ವಿದೇಶದ ಬ್ಯಾಂಕ್ಗಳು ಕೂಡ ಬಂಗಾರದಲ್ಲಿ ಟ್ರೇಡಿಂಗ್ ಮಾಡ್ತವೆ. ಯಾವಾಗ ವಿದೇಶಿ ಬ್ಯಾಂಕ್ಗಳು ದೊಡ್ಡ ಮಟ್ಟದಲ್ಲಿ ಸಾವಿರಾರು ಕೋಟಿ ರೂಪಾಯಿದಲ್ಲಿ ಬಂಗಾರದಲ್ಲಿ ಟ್ರೇಡ್ ಮಾಡ್ತಾರೆ ನೋಡಿ, ಅವಾಗ ಈ ತರ ಚಾರ್ಟ್ ಬರುತ್ತೆ ವೀಕ್ಷಕರೇ. ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ನೋಡ್ತಾ ಇರಬಹುದು. ಇದು ಗೋಲ್ಡ್ ಫ್ಯೂಚರ್ಸ್ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ನ ಚಾರ್ಟ್ ಆಗಿರುತ್ತೆ. ನೋಡಬಹುದು ಇಲ್ಲಿ 2 ದಿನದಲ್ಲಿ ಬರೋಬ್ಬರಿ 6,600 ರೂಪಾಯಿ ಇಳಿಕೆ ಆಗಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ 2 ದಿನದಲ್ಲಿ ಬಂಗಾರದ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ, ಬಂಗಾರದ ಹಣ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಎಲ್ಲಿ ಶಿಫ್ಟ್ ಆಗ್ತಾ ಇದೆ? ಈಗ ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದಿಂದಾಗಿ ಕ್ರೂಡ್ ಆಯಿಲ್, ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ, ಹೂಡಿಕೆದಾರರು ಕಚ್ಚಾ ತೈಲದಲ್ಲಿ ಪ್ರಾಫಿಟ್ ಮಾಡಬೇಕು ಅಂತ ಅದರಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಹಣ ಬೇಕಲ್ಲ, ಹಣ ಏನ್ ಮಾಡ್ತಾ ಇದ್ದಾರೆ? ಬಂಗಾರದಲ್ಲಿರೋ ಹಣ ತಮ್ಮ ಶೇರ್ಸ್ ಗಳನ್ನ ಮಾರಾಟ ಮಾಡಿ ಅದರಲ್ಲಿ ಹಣವನ್ನ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಡಾಲರ್ಸ್ ಮತ್ತು ಬಾಂಡ್ ಈಲ್ಡ್ಸ್ ಅಲ್ಲಿ ಹಣವನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ US ಡಾಲರ್ ಯಾವಾಗ ಬಲವಾಗುತ್ತೆ ನೋಡಿ, ಅವಾಗ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಒಂದು ವೇಳೆ ಡಾಲರ್ ವೀಕ್ ಆದ್ರೆ, ಇಂಟ್ರೆಸ್ಟ್ ರೇಟ್ ಕಡಿಮೆ ಆದ್ರೆ, ಅವಾಗ ಬಂಗಾರಕ್ಕೆ ಡಿಮ್ಯಾಂಡ್ ಬರುತ್ತೆ, ಬಂಗಾರದಲ್ಲಿ ಹೂಡಿಕೆ ಜಾಸ್ತಿ ಆಗುತ್ತೆ. ಸದ್ಯದ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ, ಅಮೆರಿಕನ್ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ, ಇನ್ನು ಅಮೆರಿಕನ್ ಬಾಂಡ್ ಈಲ್ಡ್ಸ್ ಮೇಲೆ ಇಂಟ್ರೆಸ್ಟ್ ರೇಟ್ಸ್ ಕೂಡ ಯಥಾಸ್ಥಿತಿ ಇದೆ ಅಂತ ಬಂಗಾರದಲ್ಲಿ ಹೂಡಿಕೆ ಕಡಿಮೆ ಆಗಿದೆ. ಮೊನ್ನೆ ಅದಕ್ಕೆ 1,30,000 ರೂಪಾಯಿ ತನ ಮಲ್ಟಿ ಕಾಮೋಡಿಟಿಯಲ್ಲಿ ಬಂಗಾರ ಬಂದಿತ್ತು ವೀಕ್ಷಕರೇ. ಅದೇ ತರ ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ನೀವು ನೋಡೋದಾದ್ರೆ ಬರೇ 120 ರೂಪಾಯಿ ಅಷ್ಟೇ ಏರಿಕೆ ಆಗಿದೆ. 1,08,530 ರೂಪಾಯಿ ಇದೆ ವೀಕ್ಷಕರೇ. ಹೌದು, ಈಗ ಬಂಗಾರ 18 ಕ್ಯಾರೆಟ್ 10 ಗ್ರಾಮ್ ಬೆಲೆ 1,08,000 1,09,000 ರೂಪಾಯಿ ಆಸುಪಾಸಿನಲ್ಲಿದೆ. ಆದ್ರೆ ಕಳೆದ ಒಂದು ವಾರದ ಹಿಂದೆ ಇದು 1,17,000 ರೂಪಾಯಿ ಇತ್ತು. ಹತ್ತತ್ರ ಇಲ್ಲಿ 8,000-7,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಅಂತಾನು ಕೂಡ ಇಲ್ಲಿ ನಾವು ಹೇಳ್ಬಹುದು ವೀಕ್ಷಕರೇ. ತುಂಬಾ ಜನ ಕಮೆಂಟ್ ಮಾಡ್ತಾರೆ, 18 ಕ್ಯಾರೆಟ್ ಚಿನ್ನ ತಗೋಬೇಕಾ, 22 ಕ್ಯಾರೆಟ್ ಚಿನ್ನ ತಗೋಬೇಕಾ ಅಂತ. ವೀಕ್ಷಕರೇ, ಈ 2 ಕ್ಯಾರೆಟ್ ಅಲ್ಲಿ 22 ಕ್ಯಾರೆಟ್ ಚಿನ್ನ ತುಂಬಾನೇ ಬೆಸ್ಟ್ ಅಂತಾನು ಕೂಡ ಹೇಳಲಾಗುತ್ತೆ. ಇಲ್ಲಿ ನಿಮ್ಮ ಪ್ರಶ್ನೆಗೆ ಇನ್ನೊಂದು ಉತ್ತರ ಕೂಡ ಕೊಡ್ತೇವೆ. ಮೊದಲಿಗೆ ರೇಟ್ ನೋಡಿ, 22 ಕ್ಯಾರೆಟ್ ಚಿನ್ನದ್ದು 1,32,650 ರೂಪಾಯಿ ಇದೆ 10 ಗ್ರಾಮ್ಗೆ. ಅದೇ 18 ಕ್ಯಾರೆಟ್ ಚಿನ್ನದ ಬೆಲೆ 1,08,000 1,09,000 ರೂಪಾಯಿ ಇದೆ. 22 ಕ್ಯಾರೆಟ್ ಚಿನ್ನ 10 ಗ್ರಾಮ್ಗೆ 1,32,650 ರೂಪಾಯಿ ಇದೆ. ಹತ್ತತ್ರ ಇಲ್ಲಿ 20,000 ರಿಂದ 30,000 ರೂಪಾಯಿ ಬೆಲೆಯಲ್ಲಿ ಡಿಫರೆನ್ಸ್ ಇದೆ. ಯಾಕಂದ್ರೆ 22 ಕ್ಯಾರೆಟ್ ಚಿನ್ನದಲ್ಲಿ ಗೋಲ್ಡ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದ್ರೆ 91.6% ಬಂಗಾರ ಪ್ಯೂರಿಟಿ ಇರುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. 18 ಕ್ಯಾರೆಟ್ ಚಿನ್ನದಲ್ಲಿ 75% ಮಾತ್ರ ಬಂಗಾರ ಇರುತ್ತೆ, 25% ಮಿಕ್ಸಿಂಗ್ ಇರುತ್ತೆ ಅಂತಾನು ಕೂಡ ಹೇಳಲಾಗುತ್ತೆ. ಹೀಗಾಗಿ 25% ಏನ್ ಮಿಕ್ಸ್ ಇರುತ್ತೆ? ಬೆಳ್ಳಿ ಮಿಕ್ಸ್ ಇರುತ್ತೆ. ಒಂದ್ ಏನೋ ಆಭರಣ ಮಾಡಿಸ್ಬೇಕಂದ್ರೂ ಕೂಡ ಅದು ಬಂಗಾರದಿಂದ ಪೂರಾಗಿ ರೆಡಿ ಆಗಲ್ಲ, ಅದರಲ್ಲಿ ಬಂಗಾರ ಹೆಚ್ಚು ಇರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಕಾಪರ್, ಜಿಂಕು ಮತ್ತೆ ಇಲ್ಲಿ ಸಿಲ್ವರ್ ಗಳನ್ನ ಯೂಸ್ ಮಾಡಿರ್ತಾರೆ, ಅವಾಗ ಅದು ಗಟ್ಟಿ ಆಗುತ್ತೆ. ಸೊ ವೀಕ್ಷಕರೇ, ನೀವು ಏನಾದ್ರೂ ಬಂಗಾರ ಖರೀದಿ ಮಾಡ್ಬೇಕಂದ್ರೆ 22 ಕ್ಯಾರೆಟ್ ಚಿನ್ನ ಖರೀದಿ ಮಾಡಿದ್ರೆ ಅದರಲ್ಲಿ 91.6% ಅಂದ್ರೆ 91.6% ಬಂಗಾರ ಪ್ಯೂರಿಟಿ ಇರುತ್ತೆ, ಶುದ್ಧ ಬಂಗಾರ ಇರುತ್ತೆ. ಮತ್ತೆ ಕೇಂದ್ರ ಸರ್ಕಾರದ ನಿಯಮ ಕೂಡ ಇದೆ, ಹಾಲ್ ಮಾರ್ಕ್ ಇರೋ ಬಂಗಾರನ ಖರೀದಿ ಮಾಡಬೇಕು, ಹಾಲ್ ಮಾರ್ಕ್ ಇರೋ ಬಂಗಾರನ ಮಾರಾಟ ಮಾಡಬೇಕು ಅಂತ. ಇದು ಕೇಂದ್ರ ಸರ್ಕಾರದ ನಿಯಮ. ಅಂಗಡಿಗಳಲ್ಲಿ ಕೆಲವರು ಪಾಲನೆ ಮಾಡ್ತಾ ಇಲ್ಲ, ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರನ ಮಾರಾಟ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಈಗ ನೀವು ಲಕ್ಷ ಕೊಟ್ಟು ಹಣ ಕೊಟ್ಟು ಬಂಗಾರ ತಗೋತೀರಾ ಅಂದ್ರೆ ಆ ಬಂಗಾರಕ್ಕೆ ಒಂದು ಗ್ಯಾರಂಟಿ ಬೇಕಲ್ಲ, ಅದು ಬಂಗಾರನೇ ಇದೆಯಾ ಅಥವಾ ಅದರಲ್ಲಿ ಬಂಗಾರ 70% ಮಿಕ್ಸ್ ಇದೆಯಾ, 80% ಇದೆಯಾ, ಅದು ಹೇಗೆ ಗೊತ್ತಾಗುತ್ತೆ ಹೇಳಿ ವೀಕ್ಷಕರೇ. ಅದಕ್ಕೋಸ್ಕರ 91.6 ಅಥವಾ 916 22K 916 BIS ಹಾಲ್ ಮಾರ್ಕ್ ಆಧಾರಿತ ಬಂಗಾರ ತಗೊಂಡ್ರೆ ಅದಕ್ಕೆ ಒಂದು ಗ್ಯಾರಂಟಿ ಇರುತ್ತೆ. ನಿಮ್ಮ ಜೇಬಿನಲ್ಲಿರೋ ಹಣ ಉಳಿತಾಯ ಆಗ್ಬೇಕು ಅಂದ್ರೆ ನೀವು ಖಂಡಿತವಾಗ್ಲೂ BIS ಹಾಲ್ ಮಾರ್ಕ್ ಇರೋ ಬಂಗಾರವನ್ನ ತಗೊಳ್ಳಿ. ಯಾಕಂದ್ರೆ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರಕ್ಕೆ ಯಾರು ಕೂಡ ಗ್ಯಾರಂಟಿ ಕೊಡೋದಿಲ್ಲ ಅಂತಾನು ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಕೇಂದ್ರ ಸರ್ಕಾರ ಕೂಡ ಹಾಲ್ ಮಾರ್ಕ್ ಇರೋ ಬಂಗಾರವನ್ನೇ ಮಾರಾಟ ಮಾಡಬೇಕು ಅಂತ ನಿಯಮ ಕೂಡ ತರ್ತಾ ಇದೆ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ 1,44,710 ರೂಪಾಯಿ ವೀಕ್ಷಕರೇ. ಇದ್ರದ್ದು ಬೆಲೆ ಹೋದ ವಾರ
1,65,000 1,70,000 ರೂಪಾಯಿ ತನಕ ಹೋಗಿತ್ತು. ಆದ್ರೆ ಈಗ 1,44,000 ರೂಪಾಯಿ ಇದೆ. ಹತ್ತತ್ರ 22,000 ರೂಪಾಯಿ ಬೆಲೆಯಲ್ಲಿ ಈ ವಾರದಲ್ಲಿ ಇಳಿಕೆ ಕಂಡು ಬಂದಿದೆ. ಇದು ಒಂದು ಕಡೆಗೆ ಖರೀದಿ ಮಾಡೋರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು 24 ಕ್ಯಾರೆಟ್ ಚಿನ್ನ 99.9% ಪ್ಯೂರಿಟಿ ಇರುತ್ತೆ. ಅಂದ್ರೆ 999 ಪ್ಯೂರಿಟಿ ಅಂತಾನು ಕೂಡ ಇದಕ್ಕೆ ಕರೀತಾರೆ. ಇದು ಹೂಡಿಕೆಗೆ ಬೆಸ್ಟ್. ಈಗ ಬ್ಯಾಂಕ್ ನಲ್ಲಿ ಹಣ ಇಡೋದ್ರ ಬದಲಾಗಿ ಬಂಗಾರ ತಗೊಂಡು ಹಣವನ್ನ ಹೂಡಿಕೆ ನೀವು ಮಾಡಬಹುದು. ಈ ತರನು ಕೂಡ ತುಂಬಾ ಜನ ಮಾಡ್ತಾರೆ. ಆದ್ರೆ ವೀಕ್ಷಕರೇ, ಇಲ್ಲಿ ಕೇಂದ್ರ ಸರ್ಕಾರದ ನಿಯಮ ಇರುವುದೇ. ಆ ನಿಯಮ ಏನಪ್ಪಾ ಅಂದ್ರೆ, ಇದು ಕೇಂದ್ರ ಸರ್ಕಾರದ ನಿಯಮ ಅನ್ನೋಕ್ಕಿಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಯಮ ಅಂತಾನೆ ಹೇಳ್ಬಹುದು. IT ಆಕ್ಟ್ ಪ್ರಕಾರ ಮದುವೆ ಆದ ಹೆಣ್ಣು ಮಕ್ಕಳು 500 ಗ್ರಾಮ್ ವರೆಗೂ ಯಾವುದೇ ಬಿಲ್ ಇಲ್ಲ ಅಂದ್ರೂ ಕೂಡ ಮನೆಯಲ್ಲಿ ಬಂಗಾರನ ಇಟ್ಕೋಬಹುದು. 500 ಗ್ರಾಮ್ ಮೇಲೆ ಇದೆ ಅಂದ್ರೆ ಅದಕ್ಕೆ ನೀವು 3% GST ತುಂಬಿರೋ ಬಿಲ್ ಅನ್ನ ತೋರಿಸಬೇಕಾಗುತ್ತೆ. ಒಂದು ವೇಳೆ ಚೆಕಿಂಗ್ ಗೆ ಬಂದ್ರೆ, ಅಥವಾ ನಿಮ್ಮ ಮನೆಗೆ ಇಲ್ಲಿ ಒಂದು ಇನ್ಕಮ್ ಪ್ರೂಫ್ ಕೂಡ ಕೇಳ್ತಾರೆ, ಎಲ್ಲಿಂದ ಹಣ ತಗೊಂಡ್ಬಂದ್ರೆ ಅಂತ. ಅದೇ ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು 250 ಗ್ರಾಮ್ ಲಿಮಿಟ್ ಇದೆ. ಅದ್ರ ಮೇಲೆ ತಗೋಬಹುದು, ಇಲ್ಲ ಅಂತಲ್ಲ. ಆದ್ರೆ ನಿಮ್ಮ ಹತ್ರ ಬಿಲ್ ಇರಬೇಕು, ಇನ್ಕಮ್ ಸೋರ್ಸ್ ಇರಬೇಕು. ಇನ್ನು ಪುರುಷರು ಮದುವೆ ಆಗ್ಲಿ ಬಿಡ್ಲಿ, ಅವರು 100 ಗ್ರಾಮ್ ವರೆಗೂ ಹಿಡ್ಕೋಬಹುದು. 100 ಗ್ರಾಮ್ ಮೇಲೆ ಇದ್ರೆ ಬಿಲ್ಲು ಮತ್ತೆ ಇನ್ಕಮ್ ಸೋರ್ಸ್ ಅನ್ನ ಕೊಡಬೇಕಾಗುತ್ತೆ. ವೀಕ್ಷಕರೇ, ಇಲ್ಲಿ ತುಂಬಾ ಜನ ಬಂಗಾರವನ್ನ ನೀವು ಕಡಿಮೆ ಬೆಲೆಗೆ ಖರೀದಿ ಮಾಡೋದು ಹೇಗೆ ಅಂತ ನೀವು ಕೇಳ್ತಿದ್ದೀರಾ. ಯಾವಾಗ ಬೆಲೆ ಕಡಿಮೆ ಆಗುತ್ತೆ ಅವಾಗ ಸ್ವಲ್ಪ ಖರೀದಿ ಮಾಡಿ. ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಕರೀತಾರೆ. ಅಂದ್ರೆ ಎವರೇಜಿಂಗ್ ಅಂತ ಕರೀತಾರೆ. ಯಾವಾಗ ಬಂಗಾರ ಕಡಿಮೆ ಆಗುತ್ತೆ ಅವಾಗ ನೀವು ಸ್ವಲ್ಪ ತಗೊಂಡ್ರೆ ನಿಮಗೆ ಮಾರ್ಕೆಟ್ ಗಿಂತ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ. ಎವರೇಜ್ ಅಲ್ಲಿ 10 ಗ್ರಾಮ್ ಇವತ್ತು 1,40,000 ಕೊಟ್ಟು ತಗೋ ಬದಲಾಗಿ ಇವತ್ತು ಒಂದು 20,30,000 ತಗೊಳ್ಳಿ. ನಾಳೆ ಮತ್ತೆ ಇಳಿಕೆ ಆಯ್ತಾ ಮತ್ತೆ ಒಂದು 20,30,000 ರೂಪಾಯಿ ತಗೊಳ್ಳಿ. ಈ ತರ ಮಾಡಿದ್ರೆ ನಿಮಗೆ ಎವರೇಜಿಂಗ್ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ. ವೀಕ್ಷಕರೇ, ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು? ಹಾಗೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.